ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಹನಿ ರೊಕ್ಕನ್ ಯೂಟ್ಯೂಬ್ ಚಾನಲ್. ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಡ್ರೈ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಅಲ್ಲಿ ನೋಟಿಫಿಕೇಷನ್ ಆಲನ್ನು ಕ್ಲಿಕ್ ಮಾಡಿ. ಈಗ ಚಿಕನ್ ಡ್ರೈ ಹೇಗೆ ಮಾಡೋದಂತ ನೋಡೋಣ. ಹೋಟೆಲ್ ಸ್ಟೈಲಲ್ಲಿ ಚಿಕನ್ ಫ್ರೈ ಮಾಡಲು ಬೇಕಾಗುವ ಸಾಮಗ್ರಿಗಳು. ಈಗ ಮೊದಲಿಗೆ 1 ಕಿಲೋ ಚಿಕನ್ ಇದೆ. ಇಲ್ಲಿ ಇದನ್ನು ತೊಳೆದು ನೀರೆಲ್ಲ ಡ್ರೈ ಮಾಡಿ ಇಟ್ಕೊಂಡಿದ್ದು. ಇದಕ್ಕೆ ಒಂದು ಅರ್ಧ ಕಪ್ ಮೊಸರು. ಇದನ್ನು ಮೊದಲಿಗೆ ಕಲಸಿ ಇಡಬೇಕು. 1 ಚಮಚ ಖಾರದ ಪುಡಿ, 1 ಸ್ಪೂನ್ ಅರಿಶಿನದ ಪುಡಿ, 1 ಚಮಚ ಧನಿಯಾದ ಪುಡಿ, 1/4 ಸ್ಪೂನು ಗರಂ ಮಸಾಲ ಪೌಡರ್ ಮತ್ತು ಉಪ್ಪು, ಅರ್ಧ ಲಿಂಬು. ಇವಿಷ್ಟನ್ನು ಚಿಕನಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಲಿಂಬು ಹಾಕಿ ಕಲಸಿ ಒಂದು 10 ನಿಮಿಷ ಬಿಡಬೇಕಿದು. ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು. ಈಗ ಕಲಿಸುವಾಗಲೇ ಇದಕ್ಕೆ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕಬೇಕು. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಚಿಕನ್ನಲ್ಲಿ ಮಸಾಲೆ ಎಲ್ಲ ಹಿಡಿತಾ ಉಂಟು. ಅಷ್ಟರಲ್ಲಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೀಗ 1-1.5 ಚಮಚ ಧನಿಯಾ, 5 ಒಣಮೆಣಸು, ಅದಕ್ಕೀಗ ಅರ್ಧ ಸ್ಪೂನು ಖಾರದ ಪುಡಿ ಹಾಕಿದ್ದು. ಅದಕ್ಕಾಗಿ ಇಲ್ಲೊಂದು 5 ಒಣಮೆಣಸು ಇಟ್ಕೊಂಡಿದ್ದು, ಒಂದು 10 ಗೋಡಂಬಿ ಪೀಸು, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 8ರಿಂದ 10 ಕಾಳು ಮೆಣಸು, ಒಂದು 1/4 ಸ್ಪೂನು ಜೀರಿಗೆ, ಒಂದು 3 ಸ್ಪೂನ್ ಆಗುವಷ್ಟು ತೆಂಗಿನ ತುರಿ. ಇಲ್ಲಿ ಮಸಾಲೆ 1-2 ಪೀಸು ಚಕ್ಕೆ, 1 ಲವಂಗ, 1-2 ಏಲಕ್ಕಿ, ಸ್ವಲ್ಪ ಸೋಂಪು, ಇದು ಒಂದು 1/4 ಸ್ಪೂನ್ ಆಗೋಷ್ಟು ಕಸಗಸೆ. ಇವನೀಗ ಫಸ್ಟಿಗೆ ಫ್ರೈ ಮಾಡ್ಕೋಬೇಕು. ಮಸಾಲೆ ಪದಾರ್ಥಗಳನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ಗಸಗಸೆ ಮತ್ತು ಸೋಂಪು ಹಾಕಿ ಗ್ಯಾಸ್ ಆಫ್ ಮಾಡಬೇಕು. ಈಗ ಫ್ರೈ ಮಾಡಿದ್ದು ಇದಿಷ್ಟು ಹಾಕಿ ಫಸ್ಟಿಗೆ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಆಮೇಲೆ ಕೊಬ್ಬರಿ ಮತ್ತು ಗೋಡಂಬಿ ಎಲ್ಲ ಆಮೇಲೆ ಹಾಕೋದು. ಇವಾಗ ಇಷ್ಟ ಆಗಿದೆ. ಇದಕ್ಕೆ ಕೊಬ್ಬರಿ ತುರಿ, ಗೋಡಂಬಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದು. ಈಗ ಕಾವಲಿ ಇಟ್ಟು ಇದಕ್ಕೊಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಕಾದಿದೆ. ಇದಕ್ಕೆ ಒಗ್ಗರಣೆ ಬೇವಿನ ಸೊಪ್ಪು, ಕಟ್ ಮಾಡಿದ 1 ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ 1 ಸಣ್ಣದು ಕಟ್ ಮಾಡಿ ಟೊಮೊಟೊ, ಈಗ ನೆನೆಸಿದ ಚಿಕನ್ನು, ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀರು ಹಾಕಬಾರ್ದು, ಹಾಗೆ ಸಣ್ಣ ಉರಿಯಲ್ಲಿ ಬೇಯಲಿಕ್ಕೆ ಬಿಡಬೇಕು. ಇದೆಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ. ಇವಾಗಿದು ಚೆನ್ನಾಗಿ ಚಿಕನ್ ಬೆಂದಿದೆ. ಈಗ ಇದಕ್ಕೆ ಮಿಕ್ಸಿ ಮಾಡಿದ ಮಸಾಲೆ ಹಾಕಿ ಒಂದು 2ರಿಂದ 3 ನಿಮಿಷ ಮತ್ತೆ ಬೇಯಿಸ್ಕೋಬೇಕು. ಮಸಾಲೆ ಎಲ್ಲ ಮತ್ತೆ ಹಿಡಿಬೇಕು. ಈ ಥರ ಮಸಾಲೆ ಹಾಕಿ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಕುದಿಯಲು ಬಿಡಬೇಕು. ಇದು ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ, ರೈಸಿಗೆ ಎಲ್ಲದಕ್ಕೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಡ್ರೈ ರೆಡಿಯಾಗಿದೆ.
ಸ್ಪೈಸಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಡ್ರೈ ರೆಡಿಯಾಗಿದೆ.